ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿಯಾಗಿರೋ ನಟ ದರ್ಶನ್ಗೆ ಜೈಲು ನಿತ್ಯ ನರಕವೇ ಆಗಿದೆ. ಕರ್ನಾಟಕ ಕೋರ್ಟ್ ಸೂಚನೆ ಕೊಟ್ಟರೂ ನನಗೆ ಸೌಲಭ್ಯ ನೀಡುತ್ತಿಲ್ಲ ಎಂದು ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಸಂಬಂಧ ಜೈಲಿನ ಸೂಪರಿಂಟೆಂಡೆಂಟ್ ಕೋರ್ಟ್ಗೆ ರಿಪೋರ್ಟ್ ಸಲ್ಲಿಸಿದ್ದಾರೆ. 66ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿದ್ದು, ಜಿಲ್ಲಾಧಿಕಾರಿಗಳ ಬಗ್ಗೆ ಯಾವ ವಸ್ತುಗಳಿಗೆ ದರ್ಶನ್ ಡಿಮ್ಯಾಂಡ್ ಮಾಡಿದ್ದಾರೆ ಎನ್ನುವ ಬಗ್ಗೆ ವಾದ ಪ್ರತಿವಾದ ನಡೆದಿದೆ. ಅಷ್ಟಕ್ಕೂ ಜೈಲಿನಲ್ಲಿ ದರ್ಶನ್ ಡಿಮ್ಯಾಂಡ್ಗಳೇನು ಅಂತ ಹೇಳೋದಾದರೆ, ಹೊರಗೆ ಐಷಾರಾಮಿ ಜೀವನ ಕಂಡಿದ್ದ ನಟ ದರ್ಶನ್ ಪರಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ಚಾಪೆ ಮೇಲೆ ಮಲಗೋಕೆ ಒದ್ದಾಡ್ತಿದ್ದಾರೆ. ಜೈಲೂಟ ಒಗ್ಗುತ್ತಿಲ್ಲ ಎಂದು ನಟ ದರ್ಶನ್ ಜೈಲಾಧಿಕಾರಿಗಳ ಮುಂದೆ ಇಟ್ಟಿರೋ ಬೇಡಿಕೆಗಳು ಏನ್ ಗೊತ್ತಾ? ಸರ್ಕಾರದ ಪರವಾಗಿ ವಾದ ಮಂಡಿಸಿದ ಎಸ್ಪಿಪಿ ಪ್ರಸನ್ನಕುಮಾರ್, ದರ್ಶನ್ ಮಲಗಲು ಪಲ್ಲಂಗ ಕೊಡಿ ಅಂದ್ರೆ ಕೊಡಲು ಆಗಲ್ಲ ಎಂದಿದ್ದಾರೆ. ಜೈಲಿನ ಮ್ಯಾನ್ಯುಯಲ್ ಪ್ರಕಾರವೇ ಎಲ್ಲವನ್ನ ನೀಡಲಾಗಿದೆ. ಮಲಗಲು ಪಲ್ಲಂಗನೇ ಬೇಕು ಅಂದ್ರೆ ಹೇಗೆ ಕೊಡಬೇಕು? ಅದನ್ನು ಕೊಡಲು ನಮಗೆ ಪರ್ಮಿಷನ್ ಇಲ್ಲ. ಬೆಳಗ್ಗೆ 1 ಗಂಟೆ, ಸಂಜೆ 1 ಗಂಟೆ ವಾಕಿಂಗ್ಗೆ ಅವಕಾಶ ಕೊಡಲಾಗಿದೆ. ಆದರೆ ದರ್ಶನ್ ಹೊರಗೆ ಬಿಡಿ ಅಂತಾರೆ, ಹೇಗೆ ಬಿಡೋದು ಎಂದು ಎಸ್ಪಿಪಿ ಪ್ರಶ್ನೆ ಮಾಡಿದ್ದಾರೆ. ಆರೋಪಿ ಹೊರಗಡೆ ಹೋಗಬೇಕು, ಇದೇ ಬ್ಯಾರಕ್ನಲ್ಲಿ ಇರಬೇಕು ಅಂದ್ರೆ ಕೊಡಲು ಆಗಲ್ಲ. ಬಿಸಿಲು ಬರೋ ಜಾಗಕ್ಕೆ ಕಳಿಸಿ ಅಂದ್ರೂ ಆಗಲ್ಲ. ಇದು ಮೂಲಭೂತ ಹಕ್ಕೇ ಇರಬಹುದು, ಆದರೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಅವಕಾಶ ನೀಡಲು ಆಗಲ್ಲ ಎಂದು ಎಸ್ಪಿಪಿ ಕೋರ್ಟ್ಗೆ ತಿಳಿಸಿದ್ದಾರೆ. ಅವರಿಗೆ ಬಿಸಿಲು ಬರ್ತಾ ಇಲ್ಲ ಅಂದ್ರೆ ನಾವು ಏನ್ ಮಾಡಬೇಕು? ಕ್ವಾರಂಟೈನ್ ಸೆಲ್ ಬೇಡ, ಬೇರೆ ಸೆಲ್ ಕೊಡಿ ಅಂತ ದರ್ಶನ್ ಕೇಳ್ತಿದ್ದಾರೆ. ಅವರು ಹೇಳಿದ ಸೆಲ್ಗಳಿಗೆಲ್ಲ ಕಳಿಸಲು ಆಗಲ್ಲ, ಅವರಿಗೆ ಬೇಕಾದದ್ದನ್ನೆಲ್ಲ ನೀಡಲು ಆಗಲ್ಲ. ಜೈಲಾಧಿಕಾರಿಗಳಿಗೆ ಏನ್ ಸೌಲಭ್ಯ ಕೊಡಲು ಇದೆಯೋ ಅದನ್ನು ಮಾತ್ರ ನೀಡುತ್ತಾರೆ ಎಂದು ಪ್ರಸನ್ನಕುಮಾರ್ ವಾದ ಮಂಡಿಸಿದ್ದಾರೆ. ಇದೇ ವೇಳೆ ಎಲ್ಲಾ ಸೌಲಭ್ಯ ನೀಡಲಾಗ್ತಾ ಇದೆಯಾ ಅಂತ ಜೈಲರ್ಗೆ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಮ್ಯಾನ್ಯುವಲ್ ಪ್ರಕಾರ ನೀಡಲಾಗ್ತಾ ಇದೆ ಎಂದು ಸ್ವಾಮಿ ಎಂದು ಜೈಲರ್ ಹೇಳಿದ್ದಾರೆ ಎನ್ನಲಾಗಿದೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.